ನಮಸ್ತೆ ಗೆಳೆಯರೆ. ಇವತ್ತು ಪವಿತ್ರವಾದ ದಿನ, ಹನುಮತ್ ಜಯಂತಿ ಅಂತ. ಜನ್ಮದಿನ ಅಂದರೆ ದಿನ ಮಾತ್ರ ಇದ್ರೆ ಜನ್ಮದಿನ ಅಂತ ಕರೀತಾರೆ. ಜನ್ಮ ತಿಥಿ ಇದ್ರೆ, ಫಾರ್ ಎಕ್ಸಾಂಪಲ್ ಜನ್ಮಾಷ್ಟಮಿ ಅಂದರೆ ತಿಥಿ ಮಾತ್ರ ಇದ್ರೆ ಜನ್ಮಾಷ್ಟಮಿ ಅಂತಾರೆ. ಜಯಂತಿ ಅಂತ ಯಾಕಂತಾರೆ ಅಂದರೆ ಪಂಚಾಂಗದಲ್ಲಿ ಅಂಗಗಳು 5: ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ಈ 5ರಲ್ಲಿ ಹನುಮ ಹುಟ್ಟಿದ 3 ಒಟ್ಟಿಗೆ ಬಂದರೆ ಅದನ್ನು ಜಯಂತಿ ಅಂತಾರೆ. ಹಾಗಾಗಿ ಕೃಷ್ಣ ಜಯಂತಿ ಅಂದರೆ 3 ಒಟ್ಟಿಗಿರಬೇಕು. ನಕ್ಷತ್ರ, ವಾರ, ಯೋಗ, ಕರ್ಣ ಇವುಗಳಲ್ಲಿ ತಿಥಿ ಎಲ್ಲ ಸೇರಿ. ಹಾಗೆ ಹನುಮತ್ ಜಯಂತಿ ಇಂದು ಅಹೋರಾತ್ರ ವೃತ್ತಿಪರವಾಗಿ ಯಾವಾಗಲೂ ಈಗ ಈ ವಯಸ್ಸಿನಲ್ಲಿ ಶಿಲ್ಪಕಲೆಯಲ್ಲಿದ್ದಾನೆ. ಶಿಲ್ಪ ಅಂದರೆ ಶೈಲ, ಕಲ್ಲಿನದ್ದು ಅಂತ. ಇವನು ಆ್ಯಕ್ಚುಲಿ ಚಾಕ್ ಪೀಸಿಂದ ಶುರು ಮಾಡಿದ. ಇದು ಧಾರುಜ ಶಿಲ್ಪ ಅಂದರೆ ಮೃತ ವೃಕ್ಷಗಳಿಂದ, ದೇವ ಧಾರುಗಳಿಂದ ಮಾಡಿದಂತಹ ಶಿಲ್ಪ. ಈ ಹನುಮಾನ್ ಯಂತ್ರೋದ್ಧಾರಕ ಆಂಜನೇಯ ಅಂತ. ಇದು ಜನ್ಮ ತಾಳಿದ್ದು ಒಬ್ಬ ಮಹಾಪುರುಷರಿಂದ, ಪುನರ್ಜನ್ಮ ಅಂತ ಹೇಳ್ಬೋದು. ಅವರು ಪ್ರಹ್ಲಾದರಾಗಿದ್ದರು. ಹಿರಣ್ಯಕಶಿಪುವಿನ ಮಗ ಮಹಾಭಕ್ತ ಪ್ರಹ್ಲಾದರಾಗಿದ್ದರು. ಮತ್ತು ನಮ್ಮೊಡನೆ 1447ರಲ್ಲಿ ಕರ್ನಾಟಕದಲ್ಲಿ ಜನ್ಮ ಪಡಿತಾರೆ. ವ್ಯಾಸರಾಯರಾಗಿ ಅವ್ರನ್ನ ಚಂದ್ರಿಕಾಚಾರ್ಯ ಅಂತ ಕೂಡ ಕರೀತಾರೆ. ಆ ವ್ಯಾಸರಾಯರು ಕೃಷ್ಣದೇವರಾಯರ ಸಮಯದಲ್ಲಿ ಹಂಪಿಯಲ್ಲೇ ಇರ್ತಾರೆ. ಅವರು ಪ್ರತಿಷ್ಠೆ ಮಾಡಿದ 732 ಹನುಮ ಮೂರ್ತಿಗಳಲ್ಲಿ ಮೊಟ್ಟ ಮೊದಲನೆಯದು ಈ ಯಂತ್ರೋದ್ಧಾರಕ ಹನುಮ. ಕೋದಂಡರಾಮ ಅಂತ ಚಕ್ರತೀರ್ಥದ ಹತ್ತಿರ ವಿಜಯವಿಠಲ ಗುಡಿಯ ಹಿಂಭಾಗದಲ್ಲಿ ತುಂಗಭದ್ರಾ ತೀರದಲ್ಲಿ ಇದೆ. ಆ ದೇಗುಲದ ಮೇಲೆ ಪ್ರಾಕೃತಿಕ ಕಲ್ಲು ಬಂಡುಗಳ ನಡುವೆ ಅವರು ಹನುಮತ್ ಧ್ಯಾನದಲ್ಲಿದ್ದಾಗ 12 ದಿನ ಪ್ರತಿದಿನ ಒಂದೊಂದು ಕೋತಿ ಬಂದು ಅವರ ಪೂಜೆಯನ್ನು ಧ್ಯಾನದಿಂದ ನೋಡಿ ಮತ್ತೆ ಒಂದು ಬಂಡೆಯಲ್ಲಿ ಲೀನವಾಗ್ತಾ ಇರುತ್ತೆ. ಅದನ್ನು ಗಮನಿಸಿದ ಅವರು ಆ ಬಂಡೆಯ ಮೇಲೆ ಯಂತ್ರೋದ್ಧಾರಕ ಹನುಮನನ್ನು ಸ್ಥಾಪಿಸ್ತಾರೆ. ಯಂತ್ರ ರೂಪದಲ್ಲಿ ಸ್ಥಾಪಿಸ್ತಾರೆ. ಆ ಯಂತ್ರದ ವರ್ಣನೆಯನ್ನು ನಿಮಗೆ ಇಂದು ಕೊಡ್ತೀನಿ, ಬನ್ನಿ. ತುಂಬ ಖುಷಿಯಾಗುತ್ತೆ. ಎಷ್ಟು ಅದ್ಭುತ ವಿವರಣೆ. ಇದನ್ನು ದಿನಗಟ್ಟಲೆ ಹೇಳಿದ್ರೂ ಸಾಲೋದಿಲ್ಲ. ಆದರೂ ಇವತ್ತು ಸ್ವಲ್ಪ ಮಟ್ಟಿಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಕಾಲದಲ್ಲಿ ಶ್ರವಣ, ಮನನ, ನಿಧಿಧ್ಯಾಸನ ಮತ್ತು ನಮಗಿದ್ದಂಗೆ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಇನ್ಫಾರ್ಮೇಷನ್ಗೆ ಗೂಗಲ್ ಇರಲಿಲ್ಲ. ಪುಸ್ತಕಗಳು ಸಿಗಬೇಕು ಅಂದರೆ ಕಿಲೋಮೀಟರ್ಗಟ್ಟಲೆ, ಸಾವಿರಾರು ಮೈಲಿಗಳು ಹೋಗಬೇಕಾಯಿತು. ಫಾರ್ ಎಕ್ಸಾಂಪಲ್, ಒಂದು ಪುಸ್ತಕ ಸಂಗ್ರಹಕ್ಕೆ ರಾಮಾನುಜಾಚಾರ್ಯರು 110 ವರ್ಷದಲ್ಲಿ ಇಲ್ಲಿಂದ ಕಾಶ್ಮೀರಿಗೆ ನಡ್ಕೊಂಡು ಹೋಗ್ತಾರೆ. ಇಮ್ಯಾಜಿನ್ ಮಾಡಿ. ಇವತ್ತು ಗೂಗಲಲ್ಲಿ ಹಿಂಗೆ ಬೆರಳ ತುದಿಯಲ್ಲಿ ದೃಗ್ಗೋಚರಿಯನ್ನು ಹಿಂಗೆ ಅದುಮಿದ್ರೆ ಮಾತ್ರ ಟಕ್ ಅಂತ ನಮ್ಮ ಗೂಗಲ್ ಗುರು ಎಲ್ಲವನ್ನು, ವಿಶ್ವದ ಪ್ರತಿಯೊಂದು ವಿಚಾರವನ್ನು ನಮಗೆ ತಿಳಿಸ್ತಾರೆ. ಇಷ್ಟು ಅದ್ಭುತ ಕಾಲದಲ್ಲಿ ಆದಷ್ಟು ಯಂತ್ರೋದ್ಧಾರಕ ಹನುಮನ ಎಲ್ಲ ವಿಚಾರಧಾರೆಯನ್ನು ಅರಿತು ಆ ಭಗವಂತನೇ ಮಾಡಿಸಿದಂತಹ ಯಂತ್ರ ಇದು. ಬೆಂಗಳೂರಿನಲ್ಲಿ ಒಂದು ಯೋಗ ಶಾಲೆ ನಡೀತಾ ಇದೆ, ಸಮತ್ವಂ ಅಂತ. ಅಲ್ಲಿ ಯೋಗ ಸಾಧಕಿ ಸಪ್ನಾ ಪ್ರದೀಪ್ ಅಂತ ಅದನ್ನು ನೋಡ್ಕೋತಾ ಇದೆ. ಅವರ ಯೋಗ ಶಾಲೆಗೆ ಇವರು ಇವತ್ತು ಹನುಮತ್ ಜಯಂತಿಯಿಂದ
ಜನ್ಮಿಸಿದ ಯಂತ್ರ ಅವರು ಯೋಗ ಶಾಲೆಗೆ ಹೋಗ್ತಾ ಇದೆ. ನಿಮ್ಮ ಹತ್ರನೂ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಬನ್ನಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ, ಸುಂದರವಾದ ಹನುಮ ಯಂತ್ರವನ್ನು ನೋಡಿ, ಎಷ್ಟು ಸುಂದರವಾಗಿದೆ. ಹನುಮಾನೇ ಸುಂದರ, ಅದಕ್ಕೆ ಅವನನ್ನು ಸುಂದರ ಕಾಂಡದಲ್ಲಿ ಸುಂದರಕಾಂಡ ಅಂತ ಹೆಸರು ಬಂದಿದ್ದೆ ಈ ಸುಂದರ್ನಿಂದ. ಅತಿ ಸುಂದರನಂತೆ ಆ ದೃಢಕಾಯ ದೇಹ, ಆ ದೇಹ ಸಾಮರ್ಥ್ಯ, ಆ ಮಸ್ಕ್ಯುಲರ್ ಬ್ಯೂಟಿ ಅಂತಾರಲ್ಲ, ಅದನ್ನು ಹನುಮನಿಂದನೇ ಹುಟ್ಟಿ ಬಂದದ್ದು ಸುಂದರ ಅನ್ನೋ ಶಬ್ದ. ಆ ಸುಂದರನಿಂದನೇ ನಾವು ಬಂದರ ಅಂತ ಕರೆಯೋದು. ಬಂದರ್ ಅಂತ ಕರಿತಿರಲ್ಲ ಆಂಜನೇಯನ, ಸುಂದರ ಅಂತ. ಹನುಮ ಮಾತ್ರ ಸುಂದರ, ಮಿಕ್ಕೆಲ್ಲರೂ ಬಂದರ ಅಂತ. ಇದು ನಿಮಗೆ ಸಮಯನೇ ಕಳೆಯೋಕ್ಕಾಗಲ್ಲ, ಅಷ್ಟು ಎಂಡ್ಲೆಸ್ ಹನುಮನ ಒಂದು ಶಕ್ತಿ. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸಪ್ತೈತಾನ್ ಸಂಸ್ಮರೇ ನಿತ್ಯಂ ಮಾರ್ಕಾಂಡೇಯ ಮತಾಷ್ಟಮಂ. ಮೇಲಿದೆ ನೋಡಿ, ಮಾರ್ಕಂಡೇಯರು ಮಾಡಿದಂಥ ಮಹಾಮೃತ್ಯುಂಜಯ ಯಂತ್ರ ಮೇಲಿದೆ ನೋಡಿ. ಸಪ್ತೈತಾನ್ ಸಂಸ್ಮರೇ ನಿತ್ಯಂ ಮಾರ್ಕಾಂಡೇಯ ಮತಾಷ್ಟಮಂ ಜೀವೇದ್ ವರ್ಷಶತಂ ಸಾಗ್ರಂ ಅಪಮೃತ್ಯು ವಿಸರ್ಜಿತ. ಅಂದರೆ ಮಾರ್ಕಂಡೇಯರು ಕೂಡ ಇಚ್ಛಾಮರಣವನ್ನು ಕಂಡಿಡಿದ್ರು. ಅಂದರೆ ಅಪಮೃತ್ಯುವನ್ನು ದೂರ ಮಾಡೋ ಪೂರ್ಣಾಯುಷ್ಯನ್ನು ಕಂಡಿಡಿದ್ರು ಮಹಾಮೃತ್ಯುಂಜಯ ಯಂತ್ರದಲ್ಲಿ. ಹನುಮ ಚಿರಂಜೀವಿಯಾದ. ಈ ಹನುಮನನ್ನು ಅನೇಕ ಜನ್ಮಗಳಲ್ಲಿ ಪೂಜಿಸಿಕೊಂಡು ಬಂದಂತಹ ವ್ಯಾಸತೀರ್ಥರು ಹಂಪಿಯಲ್ಲಿ ತನ್ನ ಜನ್ಮದ ನಂತರ ಆದದ್ದೇ ಮುಂದಿನ ಜನ್ಮ ಪ್ರಹ್ಲಾದ್ ರಾಯ್, ನಂತರ ವ್ಯಾಸರ ನಂತರ ಬಂದದ್ದೇ ರಾಘವೇಂದ್ರ ಸ್ವಾಮಿಗಳು. ವ್ಯಾಸರು ಕರ್ನಾಟಕವೆಲ್ಲ ಜಲ ರೆವಲ್ಯೂಷನ್ ಮಾಡ್ತಾರೆ, ವಾಟರ್ ರೆವಲ್ಯೂಷನ್. ಅಂದರೆ ಊರಿಗೂ ನೀರು ತಲುಪಿಸುವಂತಹ ಒಂದು ಕೆಲಸ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಕರ್ನಾಟಕದಲ್ಲಿ ದೇಶ, ದೇವ, ದೇಹ ಮೂರನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಒಂದು ಸಾಧನೆ ಮಾಡಿ ತೋರಿಸ್ತಾರೆ. ಮೇಲಿರೋ ಮಹಾಮೃತ್ಯುಂಜಯ ಯಂತ್ರ ಮಾರ್ಕಂಡೇಯರು ಮಾಡಿದ್ದಾದರೆ ಈ ಹನುಮ ಯಂತ್ರ ವ್ಯಾಸರು ಮಾಡಿದ್ದು. ನೋಡಿ ಎಷ್ಟು ಸುಂದರವಾಗಿದೆ ಹನುಮ ಯಂತ್ರ. ನೋಡಿ ಹನುಮ ಯಂತ್ರ, ಇದರ ಸೌಂದರ್ಯ ಹೇಳೋಕ್ಕೆ ಆಗಲ್ಲ, ಅದ್ವಿತೀಯ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಕೇಳಿದ್ರೆ ನೀವು ಸ್ಟನ್ ಆಗಿಬಿಡ್ತೀರಿ. ಅತ್ಯದ್ಭುತವಾಗಿದೆ ಮ್ಯಾಥಮೆಟಿಕ್ಸ್. ಹೇಳ್ತಾ ಬರ್ತೀನಿ. ಈ ಮೊದಲು ಚೌಕಾಕಾರ, ಚತುರ್ಭುಜ, ವಿಷ್ಣುವನ್ನು ಚತುರ್ಭುಜ ಅಂತಾರೆ. ವಿಶ್ವವೆಲ್ಲ ವ್ಯಾಪಿಸಿರೋದ್ರಿಂದ ಅದನ್ನು ಚತುರ್ಭುಜ ಅಂತಾರೆ. ಆ ಚೌಕಾಕಾರದ ಚತುರ್ಭುಜ ಬ್ರಹ್ಮಾಂಡದ ಸಂಕೇತ. ಆ ಚತುರ್ಭುಜ 4 ಲೇಯರ್ಸ್ ಅಲ್ಲಿ ಆಗಿದೆ ನೋಡಿ. ನೋಡಿ ಇಲ್ಲಿ ಆ ಸೈಡಲ್ಲಿ ನೋಡಿ ಇದೆಯಲ್ಲ, ಇದನ್ನ ಸದನತ್ರಯಂಚ ಅಂತಾರೆ. ಸದನ ಅಂದರೆ ಪೂರ ಬ್ರಹ್ಮಾಂಡ, ಅದು 3 ಬ್ರಹ್ಮಾಂಡ. ಭೂರ್ಭುವಸ್ಸುವಹ ಅಂತ ಅದರಿಂದ ಆಗಿದೆ. ಈ ಬ್ರಹ್ಮಾಂಡದ ಒಳಗೆ ಎಷ್ಟು ಚೆನ್ನಾಗಿ ಮೇಲಿಂದ ಬ್ರಹ್ಮಾಂಡದಿಂದ ಪಿಂಡಾಂಡದವರೆಗೂ ಆವರಿಸಿರುವ ಯಂತ್ರ ಸಿದ್ಧಾಂತ ನೋಡಿ ಎಷ್ಟು ಚೆನ್ನಾಗಿದೆ. ಯಂತ್ರ ಭಾಷೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ಬ್ರಹ್ಮಾಂಡಕ್ಕೆ 4 ಬಾಗಿಲುಗಳನ್ನು ತೋರಿಸಿದ್ದಾರೆ. ಮೇಲ್ಗಡೆ ಊರ್ಧ್ವದ್ವಾರ ಅಂತಿರುತ್ತೆ. ಇದು ದೇವರುಗಳು ಬ್ರಹ್ಮಾಂಡದ ಒಳಗಡೆ ಪ್ರವೇಶ ಮಾಡುವ ಜಾಗ ಅಂತ ನೋಡಿ. ಇದು ವಾಮ ಪಂಥದವರು ಎಡಭಾಗದಿಂದ, ಯಂತ್ರದ ಎಡಭಾಗ ನೋಡಿ ಇಲ್ಲಿದೆ. ದಕ್ಷಿಣ ಪಂಥದವರು ಅಂದರೆ ಈ ಪ್ರಕೃತಿ ಸಹಜವಾಗಿರಬೇಕು ಅಂದರೆ ವಾಮಪಂಥ, ದಕ್ಷಿಣ ಪಂಥ ಇರಬೇಕು. ಎಲ್ಲದರಲ್ಲೂ ಅಷ್ಟೇ, ಆಧ್ಯಾತ್ಮಿಕದಲ್ಲೂ ಇದೆ ಅದು. ವಾಮಪಂಥ ಅಂದರೆ ಪಂಚಮಕಾರಗಳಿಂದ ದೇವರನ್ನು ಪಡೆಯುವವರು ಅಂತ. ದಕ್ಷಿಣ ಪಂಥ ಅಂದರೆ ನಮ್ಮ ಷೋಡಶೋಪಚಾರಗಳಿಂದ, ಆಗಮದಿಂದ ದೇವರನ್ನ ಪಡೆಯೋರು ಅಂತ. ಇಲ್ಲಿ ನಾವು ಏನು ಗೊತ್ತಿಲ್ಲದೆ ಇರೋ ಅಹೋರಾತ್ರನಂತಹ ನಾವು ನೀವು ದೇವರನ್ನ ಪಡೆಯುವ ದ್ವಾರ ಕೆಳಗಡೆ ಇದೆ ನೋಡಿ. ಕೆಳಗಡೆ ಈ ಕೆಳಗಡೆ ದ್ವಾರ ಇದೆಯಲ್ಲ, ತೋರಿಸ್ತೀನಿ ನಾನು. ಎಲ್ಲದಕ್ಕಿಂತ ಈ ಕೆಳಗಡೆ ದ್ವಾರ ಇದೆ. ಈ ದ್ವಾರ ನೋಡಿ ಇಲ್ಲಿ. ಈ ದ್ವಾರದಿಂದ ನಾವು ದೇವರನ್ನ ಪಡಿಬೋದು.
ಎಷ್ಟು ಚೆನ್ನಾಗಿದೆಯಲ್ಲ ಯಂತ್ರ ಭಾಷೆ. ಅದಕ್ಕೆ ಅಹೋರಾತ್ರ ಇದರ ಸೆಳೆತಕ್ಕೊಳಗಾಗಿದ್ದು. ಯಂತ್ರ ಭಾಷೆ ಅಂದರೆ ಜೀವನದ ಸತ್ಯವನ್ನು ನಮಗೆ ತಿಳಿಸಿ ಹೇಳುತ್ತೆ. ಈ ಬ್ರಹ್ಮಾಂಡದೊಳಗಡೆ ಭೂಮಿಯಲ್ಲಿ ನಾವಿದ್ದೇವೆ. ಸೂರ್ಯ ಮಂಡಲದಿಂದ ಭೂಮಿಯೊಳಗನಾಗಿದ್ದೀವಿ. ಆ ಭೂಮಿ ಆಗೋಕ್ಕೆ ಮುಂಚೆ 12 ಕಾನ್ಸ್ಟಲೇಷನ್ಸ್ ಬರುತ್ತೆ. ಮೇಲ್ಗಡೆ ಇದೆಯಲ್ಲ ಕೋತಿಗಳು, ಅವು ನೋಡಿ, ಮೇಷ, ವೃಷಭ, ಮಿಥುನ, ನೋಡಿ 3ನೇ ಕೋತಿ. ಮೇಷ, ವೃಷಭ, ಮಿಥುನ, ನೋಡಿ ಇದು ಮಿಥುನ, ಕಟಕ, ನೋಡಿ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಈ 12 ಕೋತಿಗಳು 12 ದಿವಸ ಬಂದು ವ್ಯಾಸರಾಯರಿಗೆ ಬ್ರಹ್ಮಾಂಡ ದರ್ಶನ, ವಿಶ್ವರೂಪ ದರ್ಶನ ಮಾಡಿಸ್ತಾರೆ. ಹನುಮ ಪೂಜೆಯ ದೆಸೆಯಿಂದ ಹನುಮಾನೇ ಬಂದು ಮಾಡಿಸಿದ್ರು ಅಂತ ಹೇಳ್ತಾರಲ್ಲಿ. ಈ ಹನುಮ ನನ್ನ ಎಲ್ಲರಿಗೂ ತೋರಿಸೋಣ ಅಂತ ಈ ಮಹಾಪುರುಷರು ರಾಮಾನುಜರು, ವ್ಯಾಸರಾಯರು ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ, ತಮಗೆ ಸಿಕ್ಕ ಸಂತೋಷವನ್ನ ಇವಾಗ ಅಹೋರಾತ್ರ ನಿಮ್ಮ ಹತ್ರ ಹಂಚ್ಕೋತಾನಲ್ಲ, ಎಲ್ಲರಿಗೂ ಸಿಗಲಿ ಅಂತ ಏನ್ ಮಾಡಿದ್ರು, 732 ಹನುಮರನ್ನ ಸ್ಥಾಪನೆ ಮಾಡಿದ್ರು. ಆ ಮೊಟ್ಟ ಮೊದಲ ಹನುಮ ಹಂಪಿಯಲ್ಲಿ ಸ್ಥಾಪನೆ ಮಾಡಿದ್ರು. ಇದು ನೋಡಿ, ಚಿನ್ಮುದ್ರೆಯಲ್ಲಿ ರಾಮನಾಮಕ್ಕೆಂದು ಜಪಮಾಲೆಯನ್ನ ಕೈ ಹಿಡಿದು ಯೋಗ ಮುದ್ರೆಯಲ್ಲಿ ಕುಳಿತ ಹನುಮಂತ ತನ್ನ ಅಹಂಕಾರವನ್ನ ಶೂನ್ಯ ಮಾಡಿಕೊಂಡಿರೋದು ಅಂದ್ರೆ ಬಾಲದ ಕೊನೆಯನ್ನ ಕೆಳಗಡೆ ಇಟ್ಕೊಂಡಿದ್ದಾರೆ. ನೋಡಿ, ಅವರಿಗೆ ಅಹಂಕಾರನೇ ಇಲ್ಲ, ಅಷ್ಟೊಂದು ಶಕ್ತಿಶಾಲಿ. ಅದು ಅವರು ಕುಳಿತಿರುವಂತಹ ಆ ನಕ್ಷತ್ರ ಮಂಡಲ ಇದೆಯಲ್ಲ, ಅದು 2 ತ್ರಿಕೋನಗಳಿಂದ ಆಗಿದೆ. ಮೊದಲನೆಯ ತ್ರಿಕೋನ ಮೇಲ್ಭಾಗಕ್ಕೆ ಚೂಪಾಗಿರುವುದು ವಿಷ್ಣು, ಕೆಳಭಾಗಕ್ಕೆ ಚೂಪಾಗಿರುವುದು ಲಕ್ಷ್ಮಿ. ಅಂದರೆ ಜಗತ್ತೆಲ್ಲ ಲಕ್ಷ್ಮೀನಾರಾಯಣರೇ ತಂದೆ ತಾಯಿ, ಅವರ ನಡುವೆ ಅವರಿದ್ದಾರೆ. ಇದನ್ನು ಮನಃಷ್ಟಾನೀಂದ್ರಿಯಾಣಾಮ್ ಅಂತಾರೆ. ಅಂದರೆ ಮೇಲ್ಗಡೆ ಇದೆಯಲ್ಲ ತ್ರಿಕೋನ, ಅದು ಮನಸ್ಸು. ಅದರ ಮಿಕ್ಕಿರೋ 5 ತ್ರಿಕೋನಗಳಿದೆಯಲ್ಲ, ಮೇಲ್ಗಡೆ ಇರೋದು ಮನಸ್ಸು. ನೋಡಿ, ಇದು ಮನಸ್ಸು. ಆ ಮಿಕ್ಕಿರೋ ತ್ರಿಕೋನಗಳಿದೆಯಲ್ಲ 5, ಅದು ಷಷ್ಠ ಇಂದ್ರಿಯಗಳು. ಅಂದರೆ ನಮ್ಮ ಇಂದ್ರಿಯಗಳು 5 ಇಂದ್ರಿಯಗಳಿದೆಯಲ್ಲ, ತ್ವಚೆ, ಕಣ್ಣು, ಈ ನಾಲಿಗೆ, ಮೂಗು, ಇವೆಲ್ಲ ಇದೆಯಲ್ಲ, ಈ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಆ ಸೂಕ್ಷ್ಮ ಶರೀರದ ಸಂಕೇತ ಅಂತ ಹೇಳ್ತಾರೆ. ಅವರ ಸುತ್ತಲೂ ಇರೋ 3 ವೃತ್ತಗಳಿದೆಯಲ್ಲ, ಅದು ಭೂಮಿ. ನೋಡಿ, ಭೂಮಿ 3 ಲೇಯರ್ಸಲ್ಲಿದೆ. ಅದು ನಮಗೂ ಅಷ್ಟೇ, ನಮ್ಮ ದೇಹದಲ್ಲೂ 3 ಲೇಯರ್ಸ್ ಇರುತ್ತೆ, ಎಕ್ಟೋಡರ್ಮ್, ಎಂಡೋಡರ್ಮ್, ಮೆಸೋಡರ್ಮ್ ಅಂತ. ಆ 3 ಲೇಯರ್ಸೇ ಓಝೋನ್ ಲೇಯರ್ ಕೂಡ ಅದೇ. ಆ 3 ಲೇಯರ್ಸೇ ನಮ್ಮ ಭೂಮಿಯ ಸಂಕೇತ. ಅದನ್ನ ತ್ರಯಂಚ ಅಂದರೆ 3 ಧರಣಿ ಅಂತ ಹೇಳ್ತಾರೆ. ಅದರ ಸುತ್ತಲೂ ಇರೋದು ಬ್ರಹ್ಮಾಂಡ. ಆ ಬ್ರಹ್ಮಾಂಡ ಮತ್ತೆ ಭೂಮಿಯ ನಡುವೆ ಆಕಾಶಕ್ಕೆ ಹಾರಿ ಹನುಮ ಸೂರ್ಯನಿಂದ ಅನೇಕ ವಿಚಾರಗಳನ್ನು, ವಿದ್ಯೆಗಳನ್ನು ಕಲಿತು ಬರ್ತಾರೆ, ರಸವಿದ್ಯೆಗಳನ್ನು ಕಲಿತು ಬರ್ತಾರೆ. ಅದರಲ್ಲಿ ಹನುಮನಿಗೆ ಹೆಸರು ತಂದುಕೊಟ್ಟಿದ್ದು, ಪ್ರಿಯವಾದದ್ದು ವ್ಯಾಕರಣ. ಆ ವ್ಯಾಕರಣದಲ್ಲಿ ಆ ವ್ಯಾಕರಣ ಸಿದ್ಧವಾದದ್ದು 7 ಚಕ್ರಗಳಿಂದ, 51 ಅಕ್ಷರಗಳಿಂದ. ಆ 51 ಅಕ್ಷರಗಳೇ ಈ ದಳಗಳು. ನೋಡಿ, ಇಲ್ಲಿದೆ ಅಗ್ನಿಯ ಜ್ವಾಲೆಗಳಂತೆ ಸುತ್ತಲೂ ದಳಗಳಿದೆ. ಇದನ್ನೇ ನೋಡಿ, ಅ, ಆ, ಇ, ಈ, ರು, ರು, ಎ, ಐ, ಓ, ಔ, ಅಂ, ಅಹ, ಕ, ಗ, ನ, ಅದರ ವ್ಯಂಜನಗಳು ಎಲ್ಲ ಸೇರಿ 51 ದಳಗಳು ಇದೆ. ಅಂದರೆ ಹನುಮ ವ್ಯಾಕರಣದಲ್ಲಿ ಪಂಡಿತ ಆಗಿದೆ. ಯಾಕಂದರೆ ರಾಮನೊಡನೆ ಮೊಟ್ಟ ಮೊದಲು ಮಾತಾಡಿದಾಗ ರಾಮ ನನ್ನ ಜೀವಮಾನದಲ್ಲಿ ಯಾವ ಋಷಿಗಳಿಂದನೂ ಕೇಳಲಿಲ್ಲ, ಇಷ್ಟು ಸುಂದರ ಭಾಷೆಯ ಹನುಮನದ್ದು. ಆ ಫಸ್ಟ್ ಇಂಟ್ರಡಕ್ಷನ್, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಥರ ವ್ಯಾಕರಣವನ್ನು ಬಳಸಿದ ಶಬ್ದವನ್ನು ಮರುಬಳಸದೆ ಮಾತಾಡ್ತಾರೆ ಹನುಮಂತ. ಅಷ್ಟು ಸುಂದರ ಕಾವ್ಯ ಭಾಷೆಯಲ್ಲಿ ಮಾತಾಡಿದ ತಕ್ಷಣ ರಾಮ ಅಲ್ಲೇ ಒಲಿದು ಬಿಡ್ತಾರೆ ಹನುಮನಿಗೆ. ಆ ವ್ಯಾಕರಣದ ಸಿದ್ಧ ಶಕ್ತಿಯನ್ನ ಈ 51 ಕಿರಣಗಳು ತೋರಿಸುತ್ತೆ. ಆ 51 ಅಕ್ಷರಗಳು, ಕ್ಷರವಲ್ಲದ ಅಕ್ಷರಗಳನ್ನ
ಈ ಕಿರಣಗಳು ತೋರಿಸಿದ್ರೆ ಆ ಅಕ್ಷರಗಳು ಕ್ಷರವಲ್ಲದ ಯಾವುದು? ವಾಯುಪುತ್ರ ಹನುಮಂತ. ಆ ವಾಯುವಿನ ಮಿತ್ರ ಯಾರು? ಹನುಮ ವಾಯುಪುತ್ರ. ಆ ವಾಯುವಿನ ಮಿತ್ರ ಅಗ್ನಿ. ಆ ಅಗ್ನಿಯ 51 ರೂಪಗಳದು ಅಂತಾನು ಹೇಳ್ತಾರೆ. ಯಾಕಂದ್ರೆ ಆ ಅಗ್ನಿಯಿಂದಾನೇ ನಮ್ಮ ದೇಹ, ವಾಯು ಮತ್ತು ಅಗ್ನಿಗಳಿಂದಾನೇ ತುಂಬ ಬ್ಯಾಲೆನ್ಸ್ ಆಗಿರೋದು ಆ ಪಂಚಭೂತಗಳಲ್ಲಿ. ಆ ಅಗ್ನಿತತ್ವವನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಒಂದೊಂದು ಹೆಸರುಗಳು: ಅಗ್ನಿ, ವೈಶ್ವಾನರ, ವಾಹ್ನಿ, ಅತಿಹೋತ್ರ ನೋಡಿ, ಧನಂಜಯ, ಕೃಪೀತಯೋನಿ, ಜ್ವಾಲಾನ, ಜಾತವೇದ, ತನುನಪಾತ್, ಬರ್ಹಿ, ಸುಷ್ಮಾ, ಕೃಷ್ಣವರ್ತ್ಮ, ಶೋಚಿಸ್ಕೇಸ, ಉಷರ್ಭುಹು, ಅಶ್ರಸ್ಯ, ಬೃಹತ್ಭಾನು, ಕೃಷ್ಣ, ಪಾವಕ, ವಿಶ್ಲೇಷಣೆ, ರೋಹಿತಸ್ವ ನೋಡಿ ಹೆಂಗಿದೆ ಅಲ್ಲ ಎಲ್ಲ ಕಿರಣಗಳು. ನೀವು ಹತ್ತಿರದಿಂದ ನೋಡಿ. ವಾಯುಸಕ, ಶಿಖಾವನ್, ಅಸುಸೂಕ್ಷ್ಮಣಿ, ಹುತಾಬುಕ್, ದಹನ, ಹವ್ಯವಾಹನ, ಸಪ್ತರ್ಚಿ, ದಮುನ, ಶುಕ್ರ, ಚಿತ್ರಭಾನು, ವಿವಾವಸು, ಶುಚಿ, ಅಪಾಪಿತ್ತ, ಜಠರಾಗ್ನಿ. ಈ ಜಠರಾಗ್ನಿ ಬಗ್ಗೆ ನಿಮಗೆ ಅನೇಕ ದಿವಸಗಳು ನಾವು ಇಬ್ಬರು ಅಭ್ಯಾಸ ಮಾಡಬೇಕಾಗುತ್ತೆ, ಅಹೋರಾತ್ರ ಮತ್ತೆ ನೀವಿಬ್ರು. ಈ ಜಠರಾಗ್ನಿ ಹೇಗೆ ಹೊಡ್ಕೊಂಡು ಅನೇಕ ವಿಷಮಾಗ್ನಿ, ಜಠರಾಗ್ನಿಯನ್ನ ಹೊಡೆದ್ರೆ ಭಾಗಗಳು ಬರುತ್ತೆ 4. ಅದೇ ವಿಷಮಾಗ್ನಿ, ತೀಕ್ಷ್ಣಾಗ್ನಿ, ಮಂದಾಗ್ನಿ, ಸಾಮಾಗ್ನಿ ಅಂತ ಬರುತ್ತೆ. ಈ ವಿಷಮಾಗ್ನಿನೇ ನಮಗೆ ಗ್ಯಾಸ್ಟ್ರಿಕ್ ಟ್ರಬಲ್, ವಾಯುವಿನಿಂದ ಆಗೋದು. ತೀಕ್ಷ್ಣಾಗ್ನಿಯಿಂದನೇ ಅಸಿಡಿಟಿ ಆಗುತ್ತೆ ನಮಗೆ. ಮಂದಾಗ್ನಿಯಿಂದ ಬೊಜ್ಜು ಬರುತ್ತೆ. ಸಮಾಗ್ನಿಯಿಂದ ಮಾತ್ರ ಮನುಷ್ಯ ಸಮತ್ವ ಕಾಪಾಡ್ಕೋತಾನೆ. ಇಷ್ಟು ಚೆನ್ನಾಗಿದೆ ನೋಡಿ. ಆ ಎಲ್ಲ ದಳಗಳಿಗೂ ಒಂದೊಂದು ಅರ್ಥ. ಪಾರ್ಥಿವಿ, ಅಪ್ಯ, ತೇಜಸ್, ವಾಯವ್ಯ, ನಭಾಸ, ರಸಾಗ್ನಿ, ರಕ್ತಾಗ್ನಿ. ಇಲ್ಲಿಂದ ನೋಡಿ, ರಸಾಗ್ನಿ ನಮ್ಮ ದೇಹ, ರಸ, ರಕ್ತ, ಮಾಂಸ, ಮೇದ, ಮಜ್ಜ, ಶುಕ್ರ ಇವುಗಳಿಂದ ಆಗಿದೆಯಲ್ಲ, ಅದನ್ನ ಅವರು ಅಗ್ನಿಯಿಂದಾನೇ ಆಗಿದ್ದದು. ರಸಾಗ್ನಿ, ರಕ್ತಾಗ್ನಿ, ಮಾಂಸಾಗ್ನಿ, ಮೇದಾಗ್ನಿ, ಮಜ್ಜಾಗ್ನಿ, ಶುಕ್ರಾಗ್ನಿ, ಕೊನೆಗೆ ಯಜ್ಞ ಪುರುಷ ಅಂತ 51ನೇ ಕಿರಣ, ಅದು 51ನೇ ಜ್ವಾಲೆ ತೋರಿಸ್ತಾ ಇದೆ. ಇಷ್ಟು ವಿಚಾರಗಳ ನಡುವೆ ಹನುಮ ಯಂತ್ರ ಸಿದ್ಧವಾಯಿತು. ಈ ಹನುಮ ಯಂತ್ರ ನಾವು ಮಾಡಕ್ ಶುರು ಮಾಡಿದ್ಮೇಲೆ ಕರೆಕ್ಟಾಗಿ ರಾಮನವಮಿಗೆ ಮುಕ್ತಾಯ ಆಯಿತು. ಮತ್ತೆ ನಮಗೆ ಪಾಲಿಷ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಪಾಲಿಷ್ ಮಾಡಿದ ನಂತರ ನಿನ್ನೆ ಪೂರ್ಣಗೊಂಡಿತು. ಆ ಪೂರ್ಣಗೊಂಡಿದ್ದು ನೋಡಿದ್ರೆ ಇವತ್ತು ಹನುಮ ಜಯಂತಿ. ಇವೆಲ್ಲ ಅನ್ಪ್ಲಾನೆಡ್ ಆಗಿದೆ ನೋಡಿ. ಮತ್ತೆ ಈ ತಂದೆ ತಾಯಿಯರ ಬಂಧುತ್ವ ಹೇಗೆ ಒಂದರಲ್ಲೊಂದು ಹಣ್ಕೊಂಡಿರಬೇಕು ಅನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆ ನಕ್ಷತ್ರಗಳು, ಬಿಡಿಸಲಾರದ ನಕ್ಷತ್ರಗಳ ನಡುವೆ ಹನುಮ ರಾಮಧ್ಯಾನದಲ್ಲಿ ಕುತ್ಕೊಂಡಿರೋದು ಸೌಂದರ್ಯ ನೋಡಿ. ಮತ್ತೆ ಆ ಕೋತಿಗಳು ಒಂದರ ಬಾಲ ಒಂದು ಹಿಡ್ಕೊಂಡಿರೋದು ಸಂಕೇತ ಏನಂತ ವ್ಯಾಸರು ಹೇಳ್ತಾರೆ ಅಂದ್ರೆ, ನಮ್ಮಲ್ಲೆಲ್ಲ ವಾನರರು ಇರ್ತಾರಂತೆ. ಇವಾಗ ಒಂದು ವಿಚಾರವನ್ನ ಕಣ್ಣು ನೋಡಿದ್ರೆ ಇದು ಬೇಕು ಅಂತ ಹೇಳುತ್ತೆ ಮನಸ್ಸಿಗೆ. ಮನಸ್ಸು ಕಿವಿಗೆ ಹೇಳುತ್ತೆ ಇದು ಕೇಳಬೇಕು. ಕಣ್ಣು ಹೇಳುತ್ತೆ ಕಿವಿಗೆ ಇದು ಕೇಳೋ ಅಂತ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಇದು ನೀನು ಮನಸ್ಸಿಗೆ ಹೇಳಿ ತಗೋ ಅಂತ. ಅಂದ್ರೆ ಈ ಕುಜ್ಲಿ ಅಂದ್ರೆ ಈ ಒಂದು ಕೋತಿ ಇನ್ನೊಂದು ಕೋತಿಯ ಬಾಲ ಎಳೆದು ಫುಲ್ ಸುತ್ತಾ ಇರುತ್ತೆ. ಆ ಕೋತಿಗಳ ಆ ಚೇಷ್ಟೆಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮನಸ್ಸನ್ನ ಸ್ಥಿಮಿತವಾಗಿ ಇಟ್ಕೋಬೇಕು ಅಂತ ಹನುಮ ಹೇಳ್ತಾ ಇದ್ದಾನೆ. ಈ ಹನುಮ ಯಂತ್ರ ನಮಗೆ ಮನಸ್ಥಿರತೆಯನ್ನ ಕಲಿಸುತ್ತೆ. ಮತ್ತೆ ಈ ಹನುಮ ಯಂತ್ರ ಮಾಡಿದ್ದು ತುಂಬಾ ತೃಪ್ತಿ ಆಯಿತು. ಅಹೋರಾತ್ರನಿಗೆ ತುಂಬಾ ಸಂತೋಷ ಆಯಿತು, ತುಂಬಾ ಖುಷಿ ಆಯಿತು, ಹೇಳಲಾರದಷ್ಟು ಆನಂದ ಆಯಿತು. ಎಷ್ಟು ಹೇಳಿದ್ರೂ ಸಾಲೋದಿಲ್ಲ ಅನ್ನೋಷ್ಟು ಇನ್ಫಾರ್ಮೇಶನ್ ಇದೆ. ಆ ಸೈಡ್ ವ್ಯೂ ಅಲ್ಲೂ ನೀವು ನೋಡಿದ್ರೆ ತುಂಬಾ ಇಷ್ಟಪಟ್ಬಿಡ್ತೀರಿ. ಆ ಪದ್ರಗಳು ಹೇಗೆ ಒಂದರ ಮೇಲೊಂದು ಕೆತ್ಕೊಂಡು ಬಂದಿರೋದು, ಆ ಸದನತ್ರಯಂಚ 3 ಲೇಯರ್ಸು ಹೇಗೆ ಬಂದಿದೆ ಅಂತ ನೋಡಿ. ಮತ್ತೆ 12 ವಾನರರು ಆ ಲೇಯರ್, ಮತ್ತೆ ವೃತ್ತತ್ರಯಂಚ, ಮತ್ತೆ ಆ ಧರಣಿ ಭೂಮಿಯ ಆ ಒಂದು ಗುಂಡು ಇಡ್ಲಿ ಥರ ಇರೋದು, ಅದ್ರ ಮೇಲೆ ಹನುಮಂತ ನಕ್ಷತ್ರಾಕಾರ. ಇವೆಲ್ಲ ಮಾಡುವಾಗ ಅದ್ವಿತೀಯವಾದ ಆನಂದ ಸಿಗುತ್ತೆ. ತುಂಬ ಖುಷಿ ಆಯಿತು ಗೆಳೆಯರೆ.
ಬನ್ನಿ. ಧನ್ಯವಾದ. ಅಹೋರಾತ್ರ.